ಜೊತೆಗೆ ಸುಬೇದಾರ್ ಈ ಊರಿನ ಸೂತ್ರದ ಇಲ್ಲಿ ಯಾರತ್ತರೇನು ಯಾರು ಸತ್ತರೇನು ಇಲ್ಲಿ ನಡೆಯೋದು ನಾಗರಾಜನ ಆಟ ನಡೆಸುವುದು ಈ ಜಗೂತದ ಆರ್ಭಟ ಕನಸು ಕಾಣುವನೇ ಕನಸುಗಾರ ಜನ ಕಳಿಸಿದವನೇ ಜನನಾಯಕ ಹಣ ಗಳಿಸಿದವನೇ ಸಾಹುಕಾರ ನಾಗರಾಜನ ಆಪ್ತ ಮಿತ್ರ ಈ ಜಗುದಾದ ನನ್ನ ಸ್ನೇಹಿತರಿಗಾಗಿ ನಾನು ಪ್ರಾಣ ಕೊಡಲು ಸಿದ್ಧ ಪ್ರಾಣ ತೆಗೆಯಲು ಸಿದ್ಧ ನೋಟಿಗಾಗಿ ಹೋಟು ಕೋಟಿಗಾಗಿ ಬೂಟು ಹಾಕುವ ಕುರುಡು ಜನಗಳ ಜಗತ್ತು ಇದು ಇಂಥ ಜನರು ಇರುವವರೆಗೂ ಈ ಜಗುತನ ಕೆಲಸಕ್ಕೆ ಯಾವುದು ಆಪತ್ತು ಇಲ್ಲ ಒಂದು ವೇಳೆ ಜಗ್ಗುಂಡು ಯಾವನಾದ್ರೂ ಎದುರು ಹಾಕಿಕೊಂಡರೆ ಅವನಾಗವನು ಗೊಗ್ಗು ನಾಗರಾಜ್ ಹೇ ನಾಗರಾಜ್ ಹತ್ತೂರಲ್ಲಿ ನಿನ್ನ ಗಂಡರಿಲ್ಲಿಯೇ ಹುತ್ತೂರಲ್ಲಿ ನಿನ್ನ ಗಂಡರಿಲ್ಲಿಯೇ ಕಂದಾರ ಕಂದಾರ ಈ ಅಂತ ಕಂದಾರ ಬಾಬಾರ ಬಾರ ಕಂದಾರ ಕುಮಾರ ಅಹಮೇ
ಏನು ಜಗ್ಗು, ಇಷ್ಟು ಬೇಗ ಮರಳಿ ಬಂದಿರುವೆಲ್ಲ? ಹೋದ ಕೆಲಸ ಏನು ಮಾಡಿದೆ? ನಾಗರಾಜ್, ನೀನು ಹೇಳಿದ ಕೆಲಸಕ್ಕೆ ಪೂರ್ಣ ವಿರಾಮ ಕೊಡದೆ ನಾನು ಮರಳಿ ಬಂದವನೇ ಅಲ್ಲ. ಶಬಾಷ್ ಜಗ್ಗು, ಶಬಾಷ್. ಗೆಳೆಯನೆಂದರೆ ನಿನ್ನಂತವನಿರಬೇಕು. ನಿನ್ನ ಸ್ನೇಹಕ್ಕೆ ಹಿಡಿದಿರುವ ಕಳಸವಿದು. ನಾಗರಾಜ್, ನಾಗರಾಜ್, ನಿನಗೆ ಅವಮಾನ ಮಾಡಿದವನು ಯಾರೇ ಆಗಿರಲಿ, ಅವನಿಗೆ ತಕ್ಕ ಪಾಠದ ಕಳುಹಿಸದೆ ನಾನು ಬಿಡುವುದಿಲ್ಲ. ನೋಡ್ತಾ ಇರು, ಆ ಮೂತ್ತನಿಗೆ ತಿನ್ನಲು ಗಂಜಿ ಸಿಗದಂತೆ ಮಾಡುತ್ತೇನೆ. ಅದೆಂದೆಂದಿಗೂ ಸಾಧ್ಯವಿಲ್ಲ. ಬಂಡ ಬಡ್ಡಿ ಮಗನೇ, ನಿಮ್ಮ ಕುತಂತ್ರ ಪುಟಗಳನ್ನು ಅರಿತಿರೋನು ಈ ಪರಶುರಾಮ ಅಂದಾಗ ನನ್ನ ಮುಂದೆ ಎಂದೆಂದಿಗೂ ನಡೆಯುವುದಿಲ್ಲ. ನಡೆಯುವುದಿಲ್ಲ? ಅದೇಕೆ ನಡೆಯುವುದಿಲ್ಲ? ಬಡ ಬಿಕಾರಿಗಳಿಗೆ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿದರೆ ತಾನಾಗಿ ಬಂದು ಬೀಳುವರು ಈ ನಾಗರಾಜನ ಕಾಲದಡಿಯಲ್ಲಿ. ಏಕೆಂದರೆ ನನ್ನ ಹತ್ತಿರವಿದೆ ಹಣದ ಹೊಳೆ. ಹಣ? ಏ ನಾಗರಾಜ್, ಹಣ ಹೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೇಕಂತ ತಿಳಿದಿದ್ದು ಮೂರ್ಖತನ. ನೀನು ಬಡವರ ಮೇಲೆ ದಬ್ಬಾಳಿಕೆ ಮಾಡಿದರೆ ಆ ಭಗವಂತ ಕೂಡ ನಿನ್ನ ಕ್ಷಮಿಸುವುದಿಲ್ಲ. ಇರುವ 4 ದಿವಸ ಒಳ್ಳೇದು ಮಾಡಿ ಒಳ್ಳೆ ಮಗನೆನಿಸಿಕೋ. ಅದನ್ನು ಬಿಟ್ಟು ಹಲ್ಕ ಕೆಲಸ ಮಾಡಿ ಹಾರಾಡ್ತೀರಿ, ಆ ಭಗವಂತ ಕೂಡ ನಿನ್ನ ಕ್ಷಮಿಸುವುದಿಲ್ಲ. ನೀನು ಸತ್ತಾಗ 4 ಜನ ನಿನ್ನ ಎತ್ತಾಕು ಬರುದಿಲ್ಲ. ಎತ್ತರ ಮಗನೇ. ಪರಶು, ನನ್ನ ಗೆಳೆಯನಿಗೆ ಅವಮಾನ ಮಾಡಿ ಮಾತನಾಡುವೆಯಾ? ನೀನು ನಿಂತಿರೋದು ಸಿಂಹದ ಕೊಯ್ಲು ಎಂಬುದು ಮಾತ್ರ ಮರೆಯಬೇಡ. ಸಿಂಹದ ಗುಹೆ? ಇದು ಸಿಂಹದ ಗುಹೆ. ಮತ್ತೊಬ್ಬರ ಬೆವರಿನಲ್ಲಿ ಬಂಡು ಬಾಳಿ ನಡೆಸುವಳು ಅದು ನೀವು ಸಿಂಹಗಳಲ್ಲದು ಹೇಗೆ ಸಾಧ್ಯ? ಲೇ ಜಗ್ಗು, ಬಂದಿರೋನು ಹುಡಿ ತಿರುಗಿ ಬಿದ್ದರೆ ಕ್ಷಣಾರ್ಥದಲ್ಲಿ ನಿಮ್ಮಿಬ್ಬರನ್ನು ಮಣ್ಣು ತೆಗೆದು ಮೊಚ್ಚು ಬಿಡುವೆ. ಬಾಯ್ ಮೊಚ್ಚು ಬದ್ಮಾಸ್. ಈ ಗರ್ಭ ಶ್ರೀಮಂತನೆದರು ಎದೆ ಒಪ್ಪಿಸಿ ಮಾತನಾಡುತ್ತಿರುವೆಲ್ಲ. ನಿನಗೆಷ್ಟು ಧೈರ್ಯ ಮಗನೇ? ಬಂದ ವಿಷಯ ಬಗಲು, ಇಲ್ಲದಿದ್ದರೆ ಇಲ್ಲಿಂದ ತೊಲಗು ಮಗನೇ. ಏನು ಮಾಡುವ ಸೊಕಾರ? ಬೆಳೆ ತುಂಬಿ ನಿಂತಿರೋ ಮೊಲಕ್ಕೆ ಹೆಣ್ಣು ದನಗಳು ಬಿಟ್ಟು ಬಂದಿರಲ್ಲ. ನಿನ್ಗೆ ಎಷ್ಟು ಇರಬೇಕು ಮಗನೇ? ಏನು ಹೆಂಡು ದನಗಳು ನಿನ್ನ ಹೊಲದಲ್ಲಿದ್ದರೆ ನಾನೇನು ಮಾಡಲಿ? ಬೇಲಿ ಹಾಕಿ ಕಾಯೋದನ್ನು ಬಿಟ್ಟು ಇಲ್ಲಿ ಬಂದು ಹಾರಾಡುತ್ತಿರುವೆಲ್ಲ ಮಗನೇ. ಹಾಕಿದ ಬೇಲಿಯನ್ನು ತೆಗೆದು ಹೆಂಡು ದನಗಳನ್ನು ಬಿಡುವುದನ್ನು ನಾನೇ ಕಣ್ಣಾರೆ ಕಂಡಿದ್ದೇನೆ. ಈ ನಿನ್ನ ಗೆಳೆಯ ಜಗ್ಗು. ನಾನೇಕೆ ಬಿಡ್ಲಿ ನಿನ್ನ ಹೊಲದಲ್ಲಿ ದನಗಳನ್ನು? ಹೌದು, ನಾನೇ ಬಿಟ್ಟಿದ್ದೀನಿ ಅದಕ್ಕೆ ಸಾಕ್ಷಿ ಏನು? ಸಾಕ್ಷಿ ಬೇಕನ್ನಲೇ ಕಟ್ಟುಕ. ಹಾಕಿದ ಬೇಲಿಯನ್ನು ತೆಗೆದು ಹೆಣ್ಣು ದನಗಳನ್ನು ಬಿಡುವುದನ್ನು ನಾನೇ ಕಣ್ಣಾರೆ ಕಂಡಿದ್ದೇನೆ.
ಕಣ್ಣಾರೆ ಕಣ್ಣಾರೆ ಕಂಡರೇನು ಎಂದರೇನು ಈ ನಾಗರಾಜನ ಗೆಳೆಯ ಯಾವ ಕೆಲಸ ಮಾಡಿದರೋ ನನ್ನ ದೃಷ್ಟಿಯಲ್ಲಿ ನ್ಯಾಯವಾಗಿ ಇರುತ್ತದೆ. ನಾಗರಾಜ್, ಮಾಡುವ ಹಲಕ ಕೆಲಸ ನಿನ್ನ ದೃಷ್ಟಿಯಲ್ಲಿ ನ್ಯಾಯ ಹೊರತು ತಿಳಿದ್ರೆ ಮೂರ್ಖತನ. ನೀನು ಬಡವರ ಮೇಲೆ ದಬ್ಬಾಳಿಕೆ ಮಾಡಿ ಅದೇ ನನ್ನ ದನಗಳನ್ನು ನಿನ್ನ ಹೊಲದಲ್ಲಿ ಬಿಟ್ಟಿದ್ರೆ ಸುಮ್ಮನೆ ಬಿಡ್ತಿದ್ದೇನು? ನಾನೇಕೆ ಬಿಡುತ್ತಿದ್ದೆ? ಆದ ನಷ್ಟವನ್ನು ಒತ್ತು ಉಸಿಲಿ ಮಾಡುತ್ತಿದ್ದೆ ಮಗನೇ. ಅದಕ್ಕಾಗಿ ನಾನು ಮರ್ಯಾದಿಂದ ಹೇಳುತ್ತಿದ್ದೀನಿ, ಆದ ನಷ್ಟವನ್ನು ತುಂಬಿಕೊಡುವೊಂದು. ನಂಬಿ ಕೊಡ್ದಿದ್ರೆ ಏನು ಮಾಡುವೆ? ನೀವು ಇಂಥ ಕೆಟ್ಟ ಮೃಗಗಳೆಂದು ತಿಳಿದ ಕಾರಣ ನಾನು ಹಾಳು ಮಾಡಿದ ದನಗಳನ್ನು ಕಟ್ಟಿ ಹಾಕಿ ಬಂದಿರುವೆ. ದಂಡ ಕಟ್ಟಿದರೆ ಬೆಚ್ಚಿ ಬಿಡುವೆ. ಏನು ದನಗಳನ್ನು ಕಟ್ಟು ಹಾಕಿರುವೆಯಾ ಮಗನೇ? ನಿನಗೆಷ್ಟು ಸೊಕ್ಕು ಮಗನೇ ನನ್ನ ದನಗಳನ್ನು ಕಟ್ಟಿ ಹಾಕಿರುವುದಕ್ಕೆ? ಕಟ್ಟದಿದ್ದರೆ ಈ ಪಂಚಾಯತಿ ಸೇರಿಸಿ ಈ ಊರ ಜನರ ಮುಂದೆ ನಿಮ್ಮ ಮಾನ ತೆಗಿತೀನಿ. ಹೇಳುತ್ತಿರುವನು ಈ ಪರಶುರಾಮನ ಎದುರು ತಲೆ ಬಾಗಿದ್ರೆ ಹೊರ, ಇಲ್ಲವಾದರೆ ಕತ್ತರಿಸನೆ ನಿಮ್ಮಿಬ್ಬರ ನರ ಬರುತ್ತೇನೆ. ಗಡ 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 ಗುಡ 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 ಗಡ 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 ಗುಡ 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 ಭದ್ರ ಭದ್ರ ಇರೋ ಭದ್ರ ಭದ್ರ ಇರೋ ಭದ್ರ ಭದ್ರ ಇರೋ ಭದ್ರ. ನಾಗರಾಜ್, ಮಿಂಚಿನಂತೆ ಬಂದು ಗುಡುಗು ಸಿಡಿನಂತೆ ಮಾತನಾಡಿ ಹೋದನಲ್ಲ, ಇವಾಗ ಏನು ಮಾಡೋದು? ಹೆದರ ಬೇಡ ಜಗ್ಗು. ಕಾರ್ಯವಾಸೆ ಕತ್ತೆ ಕಾಲು ಹಿಡಿದೆಂದು ತಿಳಿದವರು ಹೇಳಿದ್ದಾರೆ. ಅದಕ್ಕೆ ದಂಡ ಕಟ್ಟಿ ದನಗಳನ್ನು ಬಿಡಿಸಿಕೊಂಡು ಬಾ, ಮುಂದೆ ತೋರಿಸೋಣ ಆ ಮಗನಿಗೆ ನಮ್ಮ ಕಪಟ ಕಾರ್ಯಸ್ಥಾನದ ಕೈ ಚಳಕವನ್ನು. ಈಗಲೇ ಹೋಗಿ ದನಗಳನ್ನು ಬಿಡಿಸಿಕೊಂಡು ಬಾ. ಸರಿ ನಾಗರಾಜ್, ನೀನು ಎಂದು ಸೋತು ದನಗಳನ್ನು ಬಿಡಿಸಿಕೊಟ್ನು ಬಾ ಎನ್ನುವುದು ಕಂಡರೆ ಕಾದಿದೆ ಆ ಮಗ ಪರಶುರಾಮನಿಗೆ ಮಾರಿ ಹಬ್ಬ. ನಾನಿನ್ನು ಬರುತ್ತೇನೆ. ವಿಕ್ಕಿ, ಲೇ ವಿಕ್ಕಿ. ಸಾವುಕಾರ, ಏ ಬಡವ, ಇಲ್ಲಿ ನನ್ನ ಮನೆ ಹತ್ತಿ ಉರಿಯುತ್ತಿದೆ, ನೀನೇನು ಮಾಡುತ್ತಿದ್ದೆ? ಎಲ್ಲಿ ಬೆಂಕಿ ಹತ್ತಿದ್ರಿ ಸಾವುಕಾರ? ಏ ಮಗನೇ, ಮನೆಗೆ ಅಂದ್ರೆ ಮನೆಗೆ ಅಲ್ಲಲೇ, ನನ್ನ ಮನಸ್ಸಿಗೆ. ಹಂಗೇನ್ರಿ ಸಾವುಕಾರ? ಏ ಏನಾದಲೇ ಮಗನೇ ಗೊಣಗುತ್ತಿರುವೆ? ಏನ್ ಹೇಳ್ರಿ ಸಾವುಕಾರ? ಊರಲ್ಲಿ ಸಾಲ ತೆಗೆದುಕೊಂಡವರು ಮರಳಿ ಕಟ್ಟಿದ್ದೀರ ತಾನೆ? ಸುಮಾರು ಬುದ್ಧಿ ಬಿಡ್ರಿ, ಸುಮಾರು ಮಾಡಿದ್ರಿ. ಚಂದ್ರಪಾಜ ಒಬ್ಬ ಮ್ಯಾಗಿನ ಮನಿ ಚಂದ್ರಪಾಜ ಒಬ್ಬ ಕಟ್ಟಿಲ್ರಿ. ಅವನೇಕೆ ಕಟ್ಟಿಲ್ಲ ಆ ಬಡ್ಡಿ ಮಗ ವಿಕ್ಕಿ? ಅವನನ್ನು ಅವನ ಮನೆಗೆ ಹೋಗಿ
ಅವನ ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳಿದ್ದರು ಎತ್ತಿಕೊಂಡು ಬಾ. ನಿಮ್ಮ ನನಗೆ ಬ್ಯಾಂಕ್ ಹಾಕಿದ್ರಿ, ನಿಮ್ಮ ನನಗೆ ಬ್ಯಾಂಕ್ ಹಾಕಿದ್ರಿ. ಏನಲ್ಲೇ ಅದು ಗೊತ್ತಿರುವ ಮಗನೇ? ಏನಿಲ್ರಿ, ನೋಡ್ರಿ ಹಂದಿ ನನ್ನ ಮಗ ರೀ ಎತ್ಕೊಂಡ್ ಬರ್ತದೆ ಅಂತ್ರಿ, ಬಿದ್ದಿಗೆಡ್ಡಿ ಬಿಟ್ಟಿಲ್ರಿ. ಎಲ್ಲಿ ಅಜ್ಜಿನ ತಕ ಇಲ್ಲೇ ಏನದೆ ಅದು ಒಟ ಕೊಡುತ್ತಿರುವೆ ಮಗನೇ? ಏನಿಲ್ರಿ, ಹಂದಿ ನನ್ನ ಮಗ ರೀ ಬಾಡು ರೊಕ್ಕ ಹೊಡ್ಯಾಕ್ರಿ, ಬಾಯ್ ತಕೊಂಡ್ ನಿತ್ತನ್ರಿ. ಹಲೋ ನಾಗರಾಜ್, ಬಾ ರವಿವರ್ಮ ಬಾ, ನಿನ್ನ ದಾರಿಯನ್ನು ಕಾಯುತ್ತಿದ್ದೆ. ಈಗ ನೀನು ಏನು ಮಾಡುತ್ತಿರುವೆ ರವಿವರ್ಮ? ಮಾಡಲು ನನಗೇನಿದೆ ನಾಗರಾಜ್? ಬಂದು ಊರಲ್ಲಿ ನನ್ನ ನೆಲೆ ಹಣಕ್ಕಾಗಿ ಎನ್ನುವೆ ಬಲೆ ಮಾಡುವೆ ಕೊಲೆ. ರವಿವರ್ಮ, ಕೊಲೆ ಮಾಡುವುದರಲ್ಲಿ ನಿನ್ನಂತ ಚಾಣಕ್ಷ ಮತ್ತೊಬ್ಬನಿಲ್ಲ. ಗೆಳೆಯನೆಂದರೆ ರವಿವರ್ಮ, ಗೆಳೆಯನೆಂದರೆ ನಿನ್ನಂತವನಿರಬೇಕು. ಅದು ಸರಿ, ನನ್ನನ್ನು ಇಲ್ಲಿಗೆ ಕರೆಸಿದ ಕಾರಣ? ರವಿವರ್ಮ, ನಮ್ಮೂರಿನ ಸುತ್ತಮುತ್ತಲಿರುವ ಕಾಡುಗಳಲ್ಲಿ ಇರುವ ಗಂಧದ ಮರಗಳನ್ನು ಕಡಿದು ಕಳ್ಳ ಸಾಗಾಣಿಕೆ ಮಾಡಬೇಕು. ನಾವು ತಯಾರಿಸಿದ ಕೋಟಾ ನೋಟುಗಳನ್ನು ಜನರ ಕಣ್ಣಿಗೆ ಮಣ್ಣೆರಚಿ ಸಾಗಿಸಬೇಕು ಮತ್ತು ಹಣ ಇರುವ ಶ್ರೀಮಂತರನ್ನು ಕೊಂದು ಅವರ ಸಂಪತ್ತನ್ನು ದೋಚಲೇಬೇಕು. ಯಾವ ಶ್ರೀಮಂತನ ತಲೆ ಬೇಕು ಹೇಳುವ ನಾಗರಾಜ್? ಎಡಿಟ್ಟು ತೋರಿಸು. ಕ್ಷಣಾಧಾರದಲ್ಲಿ ಅವನ ಹೆಣ ನಿನ್ನ ಕಾಲಡಿಯಲ್ಲಿ ಬೀಳುತ್ತದೆ. ಈಗ ಅಂತ ವಿಷಯ ಏನಿಲ್ಲ ರವಿವರ್ಮ, ಸಮಯ ಬಂದಾಗ ಹೇಳುತ್ತೇನೆ. ಅದಕ್ಕೂ ಮೊದಲು ಸರ್ಪಕ್ಕೆ ಸುಳಿ ಸಿಗದ ಈ ನಾಗರಾಜನ ಮನೆಗೆ ಬಂದು ಆ ಬಡ ಮುತ್ತಣ್ಣನ ತಮ್ಮ ಪರಶುರಾಮ ನನಗೆ ಹಾರಾಡಿ ಹೋಗಿದ್ದಾನೆ.
ಆ ಪರಶುರಾಮ ನಿನಗೆ ಅವಮಾನ ಮಾಡಿ ಹೋದನೆ ಅದಕ್ಕೇಕೆ ಚಿಂತಿಸುತ್ತಿರುವೆ ನಾಗರಾಜ್? ನಾನು ಹೇಳಿದಂತೆ ಕೇಳು. ಅವನು 5 ಎಕರೆ ಜಮೀನಲ್ಲಿ ತೆನೆ ಕೋದು ಗೂಡು ಹಾಕಿದ್ದಾನೆ. ಹಾಕಿರೋ ಗೂಡಿಗೆ ಬೆಂಕಿ ಹಚ್ಚು, ಆಗ ಆರುತ್ತದೆ ನಿನ್ನ ಮನಸ್ಸಿಗೆ ಹತ್ತಿದ ಬೆಂಕಿ. ಈ ವಿಷಯ ನನಗೆ ತಿಳಿದಿರುವುದಿಲ್ಲ ರವಿವರ್ಮ. ಮುಗೀತು ಪರಶುರಾಮ, ಮುಗೀತು ಮಗನೇ ನಿನ್ನ ಜೋಳದ ಗೂಡಿನ ಕತೆ. ಸಮಯಕ್ಕೊಂದು ಸಂಚು ಹೂಡಿಸುವ ನಾಯಕರ ನಾವು. ನಮ್ಮನ್ನು ಎದುರು ಹಾಕಿಕೊಂಡ ಗಂಡು ಈ ಮೇಲೆ ಹುಟ್ಟೋದಿಲ್ಲ, ಹುಟ್ಟಿದರೆ ಉಳಿಯೋದೇ ಇಲ್ಲ. ರವಿವರ್ಮ, ಆಡೋಣ ಬಣ್ಣದ ಬಾಲಿರೊಳಗೆ ಕಾಮದಾಟ. ನಾಗರಾಜ ನಡಿ ರವಿವರ್ಮ.